ಹಾಯ್, ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ಗೆ ಬಂದು ನಿಂತಿದ್ದೀವಿ. ಕ್ವಾಲಿಫೈಯರ್ 1 ಆರ್ ಸಿ ಬಿ ವರ್ಸಸ್ ಜಿ ಟಿ. ಸೊ ಈ ಮ್ಯಾಚಲ್ಲಿ ಆರ್ ಸಿ ಬಿ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿ ನೋಡ್ತಾ ಹೋಗೋಣ. ಎಂಟೈರ್ ಈ 14 ಮ್ಯಾಚ್ಗಳ ಲೀಗ್ ಸ್ಟೇಜನ್ನು ನೋಡಿದ್ರೆ ಕೆಲವೊಂದು ಮಿಸ್ಟೇಕ್ಗಳನ್ನು ಆರ್ ಸಿ ಬಿ ಮಾಡಿದೆ. ಕೆಲವೊಂದು ಕಡೆ ಕೆಲವೊಂದು ಆಟಗಾರರು ಕಾಂಪ್ಲಿಮೆಂಟ್ ಮಾಡಿಲ್ಲ. ಬಟ್ ಇವತ್ತು ಜಿ ಟಿ ಮೇಲೆ ನಾವೇನು ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದರೆ, ಈಗಾಗಲೇ ಲೀಗ್ ಸ್ಟೇಜಲ್ಲಿ 2 ಮ್ಯಾಚ್ ಜಿ ಟಿ ಮೇಲೆ ನಾವು ಆಡಿದ್ದೀವಿ. ಒಂದರಲ್ಲಿ ನಾವು ಗೆದ್ದಿದ್ರೆ ಎರಡನೇ ಮ್ಯಾಚಲ್ಲಿ 155ಕ್ಕೆ ಆಲ್ಔಟ್ ಆಗಿ ಅದನ್ನು ಅವ್ರು ಚೇಸ್ ಮಾಡಿದ್ರು. ಬಟ್ ಜಿ ಟಿ ಯಾವ ರೀತಿ ಟೀಮ್ ಅಂತಂದರೆ, ಅವ್ರದ್ದೊಂದು ಟೆಂಪ್ಲೇಟ್ ನಾನು ನೆನ್ನೆ ವೀಡಿಯೋದಲ್ಲೇ ಹೇಳಿದ್ದೆ. ಅವರ ಓಪನಿಂಗ್ ಇಬ್ಬರು ಸಾಯಿ ಸುದರ್ಶನ್, ಶುಭ್ಮಾನ್ ಗಿಲ್, ಇವರಿಬ್ಬರು ಕೊಡುವಂಥ ಓಪನಿಂಗ್ ಮೇಲೆ ಈ ಎಂಟೈರ್ ಟೀಮ್ನ ಟೋಟಲ್ ಸ್ಕೋರ್ ಡಿಪೆಂಡ್ ಆಗುತ್ತೆ. ನೀವು ಇಡೀ ಒಂದು ಸೀಸನನ್ನು ನೋಡಿದ್ರೆ ಈ ಲೀಗ್ ಸ್ಟೇಜ್ನಲ್ಲಿ ಸಾಯಿ ಸುದರ್ಶನ್ ಟಾಪ್ ಸ್ಕೋರರ್. ಈಗ ಅವ್ರ ಹತ್ರನೇ ಆರೆಂಜ್ ಕ್ಯಾಪ್ ಇರೋದು. 14 ಮ್ಯಾಚಲ್ಲಿ 638 ರನ್ ಸಾಯಿ ಸುದರ್ಶನ್ ಗಳಿಸಿದರೆ, ಅವರ ಪಾರ್ಟ್ನರ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ 13 ಮ್ಯಾಚಲ್ಲಿ 616 ರನ್ ಹೊಡೆದಿದ್ದಾರೆ. ಇಬ್ಬರದು ಕೂಡ ಸ್ಟ್ರೈಕ್ ರೇಟ್ ನೋಡಿದ್ರೆ 157.92 ಸಾಯಿ ಸುದರ್ಶನ್, ಹಾಗೆ ಶುಭ್ಮನ್ ಗಿಲ್ 161.68. ಇವರಿಬ್ಬರೇ ಬಲ್ಕ್ ಆಫ್ ರನ್ಸ್ ಗುಜರಾತ್ ಟೈಟನ್ಸ್ಗೆ ಗಳಿಸಿರುವಂಥ ಟೋಟಲ್ ರನ್ ನೋಡಿದ್ರೆ 50%ಗಿಂತ ಹೆಚ್ಚು ಇವರಿಬ್ಬರೇ ಹೊಡೆದಿರೋದು. ಸೊ ಹಾಗಾಗಿ ಆರ್ ಸಿ ಬಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದೆ ಸಾಯಿ ಸುದರ್ಶನ್ ಹಾಗೆ ಶುಭ್ಮನ್ ಗಿಲ್ ಸೆಟ್ ಆಗಬಾರ್ದು. ಇನ್ ಕೇಸ್ ಇವರೇನಾದರೂ ಒಂದು 10 ಓವರ್ವರೆಗೆ ಒಳ್ಳೆ ಒಂದು ಸ್ಟ್ಯಾಂಡ್ ಕೊಟ್ಟರು, ಒಂದು 100 ರನ್ನಷ್ಟು ಪಾರ್ಟ್ನರ್ಶಿಪ್ ಬಂತು ಅಂತಂದರೆ, ಆಮೇಲೆ ಬಟ್ಲರ್ಗೆ, ಹೋಲ್ಡರ್ಗೆ, ತೆವಾಟಿ ಅಂತ ಬ್ಯಾಟ್ಸ್ಮನ್ಗೆ ಈಸಿ ಆಗುತ್ತೆ. ಜೊತೆಗೆ ಸಿಂಧು ಅಂತ ಪ್ಲೇಯರ್, ನಿಶಾಂತ್ ಸಿಂಧು ಅಂತ ಯಂಗ್ಸ್ಟರ್ ಇದ್ದಾರೆ. ಸೊ ಅವ್ರಿಗೊಂದು ಕುಷನ್ ಪ್ರೊವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅವರು ಲಾಸ್ಟ್ ಮ್ಯಾಚ್ ಸಿ ಎಸ್ ಕೆ ಮೇಲೆ ಆಡಿದ್ರಲ್ಲೂ ನಾವು ನೋಡಿದ್ರೆ ಓಪನಿಂಗ್ ಪಾರ್ಟ್ನರ್ಶಿಪ್ಪೇ 12 ಓವರ್ಗೆ 125 ರನ್ ಬಂದಿತ್ತು. ಒಂದು ಕಡೆ ಸಾಯಿ ಸುದರ್ಶನ್, ಇನ್ನು ಕಡೆ ಶುಭ್ಮನ್ ಗಿಲ್, ಇಬ್ಬರೂ ಕೂಡ ಒಳ್ಳೆ ಸ್ಟ್ಯಾಂಡ್ ಕೊಟ್ಟರು. ಕೊನೆಯ 7 ಓವರ್ ಜಾಸ್ ಬಟ್ಲರ್ ಬಂದಾಗ ಎಕ್ಸಾಕ್ಟ್ಲಿ ಅವ್ರಿಗೆ ಬೇಕಾದಂಥ ಪ್ಲ್ಯಾಟ್ಫಾರ್ಮ್ ರೆಡಿ ಆಗಿತ್ತು. ಒಳ್ಳೆ ಸ್ಕೋರ್ ಗಳಿಸಿದ್ರು, 224 ರನ್ ಬರುತ್ತೆ. ಸೊ ಹಾಗಾಗಿ ನಾವು ಆ ಓಪನಿಂಗ್ ಪಾರ್ಟ್ನರ್ಶಿಪ್ನ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ನ ಬ್ರೇಕ್ ಮಾಡಿದ್ರೆ, ಅದು ಪವರ್ ಪ್ಲೇನಲ್ಲೇ ಬ್ರೇಕ್ ಮಾಡಿದ್ರೆ ಖಂಡಿತ ಅವ್ರಿಗೆ ಬಟ್ಲರ್ ಬೇಗ ಬರಬೇಕಾಗತ್ತೆ. ಬಟ್ಲರ್ ಬೇಗ ಬಂದಾಗ ಅವರು ಯೂಶ್ವಲ್ ಅವರೊಂದು ಕ್ರಿಕೆಟ್ ಏನಿದೆ ಅದನ್ನು ಆಡ್ತಾರೆ, ಅಥವಾ ವಿಕೆಟ್ ಒಂದು ಹೋಗಿದೆ, ನಮ್ಮ ಬೆಸ್ಟ್ ಪಾರ್ಟ್ನರ್ಶಿಪ್ ಏನಿದೆ, ಓಪನಿಂಗ್ ನಮ್ಮ ಸ್ಟ್ರೆಂತ್ ಏನಿದೆ, ಅದರಲ್ಲಿ ರನ್ ಬಂದಿಲ್ಲ ಅಂತ ಅವರು ಸ್ವಲ್ಪ ಪ್ರೆಷರ್ಗೆ ಒಳಗಾಗ್ತಾರೆ. ಸೊ ಪವರ್ ಪ್ಲೇನಲ್ಲಿ ಓಪನಿಂಗ್ ಪಾರ್ಟ್ನರ್ಶಿಪ್ಪನ್ನು ಬ್ರೇಕ್ ಮಾಡಬೇಕು. ಜೊತೆಗೆ ಬಟ್ಲರ್ ಅವರ ವಿಕೆಟ್ ತೆಗೆಯೋಕ್ಕೆ ಸಾಧ್ಯ ಆದರೆ ಇದಿನ್ನೂ ಬೆಸ್ಟ್. ಸೊ 2 ವಿಕೆಟ್ ಪವರ್ ಪ್ಲೇನಲ್ಲಿ ನಾವು ಟಾರ್ಗೆಟ್ ಮಾಡಿದ್ರೆ ಅವರ ಸ್ಕೋರ್ ಆಟೋಮೆಟಿಕಲಿ ಒಂದು 220 ಅವರ ಟಾರ್ಗೆಟನ್ನು ಅಂದ್ಕೊಂಡಿದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿ, ಅದು ಆಟೋಮೆಟಿಕಲಿ 180ಗೆ ಬಂದು ನಿಲ್ಲುತ್ತೆ. ಸೊ ಇದು ಫಸ್ಟ್ ನಾವು ಮಾಡಬೇಕಾಗಿರೋದು. ಯಾಕಂದರೆ ಹಿಂದಿನ ಮ್ಯಾಚಲ್ಲೂ ನೋಡಿದ್ರೆ ಸಾಯಿ ಸುದರ್ಶನ್ ನಮ್ಮ ಮೇಲೆ 100 ಹೊಡಿತಾರೆ ಫಸ್ಟ್ ಮ್ಯಾಚಲ್ಲಿ. ಅದಾದಮೇಲೂ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಅವರ ಪಾರ್ಟ್ನರ್ಶಿಪ್ ನಮ್ಮನ್ನು ಕಾಡಿದೆ ಹಿಂದೆ ಕೂಡ. ಸೊ ಇದನ್ನು ಮೇನ್ ಗಮನಿಸಬೇಕು. ಅವರ ಓಪನಿಂಗ್ ಆ 2 ಪಿಲ್ಲರನ್ನು ಎಳೆದ್ರೆ ಆಟೋಮೆಟಿಕ್ಲಿ ಅವರ ಟೋಟಲ್ ಸ್ಕೋರ್ ಡೌನ್ ಆಗುತ್ತೆ. ಇನ್ ಕೇಸ್ ಏನಾದರೂ ಅವ್ರು ಚೇಸಿಂಗ್ ಮಾಡ್ತಾಯಿದ್ರು ಕೂಡ ಇದೇ ಫಾರ್ಮುಲಾ. ಓಪನಿಂಗ್ ಆ ಟಾಪ್ 3 ಏನಿದೆ ಅವ್ರನ್ನ ಸೆಟ್ಲ್ ಆಗೋಕ್ಕೆ ಬಿಡದೆ ಹೋದರೆ ಆಗ ನಮಗೆ ಈಸಿಯಾಗಿ ರನ್ ಚೇಸ್ ಅಥವಾ ನಾವು ಡಿಫೆಂಡ್ ಮಾಡ್ತಿದ್ರೆ ಅದು ಈಸಿ ಆಗುತ್ತೆ. ಇದನ್ನು ನಮ್ಮ ಬೌಲರ್ಗಳು ಮೈಂಡಲ್ಲಿ ಇಟ್ಕೋಬೇಕು. ಇನ್ನೊಂದು ಭಾಳ ಮುಖ್ಯವಾದಂಥ ವಿಚಾರ ಏನು ಅಂತಂದರೆ, ನಮ್ಮ ಓಪನಿಂಗ್ ಪಾರ್ಟ್ನರ್ಶಿಪ್ ನೀವು ನೋಡಿದ್ರೆ ಅನ್ಸೆಟ್ಲ್ ಇದೆ. ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿಯಿಂದ ಓಪನಿಂಗ್ ಆಯಿತು. ಸೊ ಅದಾದಮೇಲೆ ಬೆತೆಲ್ ಕೊಹ್ಲಿ ಓಪನ್ ಮಾಡ್ತಾರೆ. ಈಗ ವೆಂಕಟೇಶ್ ಅಯ್ಯರ್ ವಿರಾಟ್ ಕೊಹ್ಲಿಗೆ ಬಂದು ನಿಂತಿದೆ. ಇನ್ ಪ್ಲೇ ಆಫಲ್ಲಿ ನೀವು ತುಂಬ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡೋಕ್ಕಾಗಲ್ಲ. ಒಂದು ಸೆಟ್ಲ್ ಆದಂಥ 11ಗೆ ಒಂದು ಸೆಟ್ಲ್ ಡೌನ್ ಆಗಬೇಕಾಗುತ್ತೆ. ಇಲ್ಲದೆ ಹೋದರೆ ಮತ್ತೆ ಒಂದಷ್ಟು ಗೊಂದಲ ಉಂಟಾಗ್ಬೋದು. ಹೋಗ್ತಾ ಹೋಗ್ತಾ ತುಂಬ ಡ್ರಾಸ್ಟಿಕ್ ಚೇಂಜ್ಗಳನ್ನು ಮಾಡ್ತಾ ಹೋದರೆ 11ಅಲ್ಲಿ ಸಮಸ್ಯೆ ಆಗುತ್ತೆ. ಯಾಕಂದರೆ ಇನ್ನಿರೋದೇ ಕ್ವಾಲಿಫೈಯರ್ 1, ಇದ್ರಲ್ಲಿ ಗೆದ್ರೆ ಸೀದಾ ಫೈನಲ್ಲಿ 2 ಮ್ಯಾಚ್. ಇಲ್ಲ ಇನ್ ಕೇಸ್ ಏನಾದರೂ ಬೇರೆ ರಿಸಲ್ಟ್ ಬಂತು ಅಂತಂದರೆ 3 ಮ್ಯಾಚ್ ಆಡಬೇಕಾಗತ್ತೆ. ಸೊ ಈ ದೃಷ್ಟಿಯಲ್ಲಿ ಒಂದು ಸೆಟ್ ಆದಂಥ 11ಅನ್ನು, ಪ್ಲೇಯಿಂಗ್ 11ಅನ್ನು ಪ್ಲ್ಯಾನ್ ಮಾಡಿಕೊಂಡ್ರೆ ವಿತ್ ಇಂಪ್ಯಾಕ್ಟ್ ಪ್ಲೇಯರ್ ಪ್ರಾಬ್ಲಮ್ ಆಗಲ್ಲ. ಮೂರನೇದು ವೆರಿ ಇಂಪಾರ್ಟೆಂಟ್. ನಾವು ಈ 14 ಲೀಗ್ ಮ್ಯಾಚ್ಗಳನ್ನು ನಾನು ಒಂದಷ್ಟು ರಿಸರ್ಚ್ ಮಾಡಿದಾಗ ನನಗನ್ಸಿದ್ದು, ನಮ್ಮ 5 ಬೌಲರ್ಸ್ ಅಂತ ಅಂದ್ಕೊಳ್ಳೋಣ, 6th ಬಿಟ್ಟು 5 ಜನ ನಮ್ಮ ಪ್ರೈಮ್ ಬೌಲರ್ಸಲ್ಲಿ ಏನಾದರೂ 3 ಜನ ಕಾಸ್ಟ್ಲಿ ಆದರೆ, ಫಾರ್ ಎಕ್ಸಾಂಪಲ್ ಲಾಸ್ಟ್ ಮ್ಯಾಚ್ ಭುವನೇಶ್ವರ್ 4 ಓವರ್ಗೆ 50 ರನ್ ಕೊಟ್ಟರು. ಹೇಸಲ್ವುಡ್ ಕೂಡ 4 ಓವರ್ಗೆ 55 ರನ್ ಕೊಟ್ಟರು. ಅವ್ರ ಜೊತೆಗೆ ಮತ್ತೊಬ್ಬ ಬೌಲರ್ ಫಾರ್ ಎಕ್ಸಾಂಪಲ್ ಸುಯೇಶ್, ಅವರು ಕೂಡ 12-13 ಈ ಎಕಾನಮಿಲಿ ರನ್ ಕೊಟ್ಟರೆ ಆಗ ಉಳಿದಿರುವಂಥ 2 ಬೌಲರ್ಗಳು ಮಾತ್ರ ಪರ್ಫಾರ್ಮೆನ್ಸ್ ಕೊಟ್ಟಾಗ ಆಗುತ್ತೆ. ಸೊ ನಿಮ್ಮ 5ರಲ್ಲಿ ಮಿನಿಮಮ್ ಒಂದು 3 ಜನ ಆದರೂ ಕೂಡ ಎಕಾನಮಿ ಒಂದು 8ಅಲ್ಲಿ ಮ್ಯಾನೇಜ್ ಮಾಡಿ ವಿಕೆಟನ್ನು ಹೆಚ್ಚಾಗಿ ತೊಗೊಂಡ್ರೆ ನಾವು ಆಬ್ವಿಯಸ್ಲಿ ಅವ್ರನ್ನ ಕಟ್ ಹಾಕ್ಬೋದು. ಸೊ ನಮ್ಮದ್ರಲ್ಲಿ ಆಗ್ತಿರೋದೇ ಸಮಸ್ಯೆ ಅದು. 5 ಬೌಲರ್ಸ್ ನೀವು ಯೂಸ್ ಮಾಡಿದ್ರೆ 3 ತುಂಬ ಎಕಾನಮಿ ಅವ್ರದ್ದು ಹೆಚ್ಚಾಗ್ತಿದೆ, ಕಾಸ್ಟ್ಲಿ ಆಗ್ತಿದ್ದಾರೆ, ವಿಕೆಟ್ಸ್ ಕೂಡ ಬರ್ತಾಯಿಲ್ಲ. ಭುವನೇಶ್ವರ್ ಕ್ಲಿಕ್ ಆಗಿದ್ದ ದಿನ ಹೇಸಲ್ವುಡ್ ರನ್ ಕೊಡ್ತಾರೆ. ಇಬ್ಬರು ಕ್ಲಿಕ್ ಆದರೆ 75ಕ್ಕೆ ಆಲ್ಔಟ್ ಆಯ್ತಲ್ಲ, ಆ ರೀತಿಯಾಗಿ ಆಗುತ್ತೆ. ಡಿ ಸಿನ ನಾವು ಆಲ್ಔಟ್ ಮಾಡಿದ್ವಿ. ಸೊ ಹೇಸಲ್ವುಡ್, ಭುವನೇಶ್ವರ್ ಜೊತೆಯಾಗಿ ಕ್ಲಿಕ್ ಆದರೆ, ಜೋಡಿಯಾಗಿ ಕ್ಲಿಕ್ ಆದರೆ ನಮ್ಮದು ಸೂಪರ್ವಾದಂಥ ಬೌಲಿಂಗ್ ಇರುತ್ತೆ. ಸೊ ಇದನ್ನು ನಾವು ಗಮನಿಸಬೇಕು. ಹಾಗೆ ಸುಯೇಶ್ ಶರ್ಮಾ, ಕೃಣಲ್ ಪಾಂಡ್ಯ ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ
ಇನ್ನು ರಶೀಕ್ ದಾರ್ ಆಗಾಗ ಸಪೋರ್ಟ್ ಮಾಡಿದ್ದಾರೆ, ರಶೀಕ್ ಸಲಾಮ್ದಾರ್. ಇವ್ರು ಹೇಗೆ ಇವ್ರ ಪರ್ಫಾರ್ಮೆನ್ಸ್ ಬರುತ್ತೆ ಅದ್ರ ಮೇಲೆ ರಸಿಕ್ ಅವರ ಪರ್ಫಾರ್ಮೆನ್ಸ್ ನಾವು ನೋಡಿದ್ವಿ. ಇನಿಷಿಯಲಿ ಪವರ್ ಪ್ಲೇನಲ್ಲಿ ಒಂದಷ್ಟು ಪ್ರೆಷರ್ ಹಾಕಿದ್ರೆ ರಸಿಕಿಗೆ ಅದೊಂದು ಈಸಿ ಆದಂಥ ಒಂದು ಪ್ಲ್ಯಾಟ್ಫಾರ್ಮ್ ಆಗುತ್ತೆ ವಿಕೆಟ್ ತೆಗಿಯೋಕ್ಕೆ. ಇಲ್ಲ ಭುವನೇಶ್ವರ್ ಹೆಸಲ್ವುಡ್ಡೇ ಒಂದು ರನ್ನಿಗೆ ಹೋದರು ಅಂತಂದರೆ ಆಗ ರಶೀಕ್ ಮೇಲೆ ಆಬ್ವಿಯಸ್ಲಿ ಪ್ರೆಷರ್ ಬಂದು ಬೀಳುತ್ತೆ. ಆಮೇಲೆ ನೀವು ಶೆಪರ್ಡ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ 6ನೇ ಬೌಲರ್ ಆಗಿ. ಸೊ ಈ ಥರದ್ದು 5 ಬೌಲರಲ್ಲಿ ಒಂದು 3 ಜನ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ವಿತ್ ವಿಕೆಟ್ ಟೇಕಿಂಗ್ ಅಥವಾ ಕಂಟೈನ್ ಮಾಡಿದ್ರೂ ಸಾಕು, 3ರಲ್ಲಿ ಇಬ್ಬರು, ಒಬ್ಬ ಯಾರಾದರೂ ರನ್ ಕಂಟ್ರೋಲ್ ಮಾಡಿ ಇನ್ನಿಬ್ಬರು ವಿಕೆಟ್ ತೆಗೆದರೂ ಕೂಡ ಮ್ಯಾಚ್ ವಿಲ್ ಬಿ ಅವರ್ಸ್. ಇದು ಬೌಲಿಂಗ್ ಡಿಪಾರ್ಟ್ಮೆಂಟ್. 3ನೇದು ಕ್ಯಾಚಿಂಗ್. ಯಾಕಂದರೆ ನಾವು ಲಾಸ್ಟ್ ಒಂದು 2-3 ಮ್ಯಾಚ್ಗಳನ್ನು ನೋಡಿದ್ರೆ ನಮ್ಮ ಫೀಲ್ಡಿಂಗ್ ವಾಸ್ ಓಕೆ. ಸುಯಶ್ ಶರ್ಮಾ ಅಂತ ಫೀಲ್ಡರ್ಸ್ ಏನಿದ್ದಾರೆ ಕೈಗೆ ಬಂದ ಕ್ಯಾಚ್ಗಳನ್ನು ಕೂಡ ಡ್ರಾಪ್ ಮಾಡಿದ್ದು ನೋಡಿದ್ದೀವಿ. ಫಿಲ್ ಸಾಲ್ಟ್ ಹೋದ್ಮೇಲೆ ಆ ಥರ್ಡ್ ಮೆನ್, ಆ ಬ್ಯಾಕ್ ಏರಿಯಾ ಏನಿದೆ ಬಿಹೈಂಡ್ ದ ವಿಕೆಟ್ಸ್, ಸೊ ಅಲ್ಲಿ ರನ್ ಲೀಕ್ ಆಗ್ತಿರೋದು ನಾವು ನೋಡ್ತಾ ಇದ್ದೀವಿ. ಫೀಲ್ಡಿಂಗಲ್ಲಿ ಬೌಂಡ್ರಿಗಳನ್ನು ತಡೆಯೋದರಲ್ಲಿ ನಾವು ಇನ್ನೂ ಅಪ್ಡೇಟ್ ಆಗಲೇಬೇಕು. ಯಾಕಂದರೆ ಫೀಲ್ಡಿಂಗ್ ಒಂದೊಂದು ರನ್ ಕೂಡ ಪ್ಲೇ ಆಫಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಗೊತ್ತಿದೆ ಲೀಗಲ್ಲೇ ಮಿಲ್ಲರ್ ಓಡದೇ ಇರುವಂಥ ಒಂದು ರನ್ ಹೇಗೆ ಅವ್ರಿಗೆ ಪ್ಲೇ ಆಫಿಗೆ ಸಮಸ್ಯೆ ಆಯಿತು ಅಂತ. ಈಚ್ ಆ್ಯಂಡ್ ಎವ್ರಿ ರನ್ ಇಸ್ ವೆರಿ ವೆರಿ ವ್ಯಾಲ್ಯೂಯಬಲ್. ಸೊ ಇದನ್ನು ನಾವು ಫೀಲ್ಡಿಂಗನ್ನು ಟೈಟ್ ಮಾಡಲೇಬೇಕು. ಇನ್ನು ಒಂದಷ್ಟು ಜನ ಔಟ್ ಆಫ್ ಫಾರ್ಮ್ ಪ್ಲೇಯರ್ಸ್ ಯಾರಿದ್ದಾರೆ, ಜಿತೇಶ್ ಶರ್ಮಾ ಹಾಗೆ ರೊಮ್ಯಾರಿಯೋ ಶೆಫರ್ಡ್. ದಿಸ್ ಇಸ್ ದ ರೈಟ್ ಟೈಮ್. ಜಿತೇಶ್ ಶರ್ಮಾ ಲಾಸ್ಟ್ ಸೀಸನಲ್ಲಿ ನೀವು ನೋಡಿದ್ರಿ ಬೇಕಾದಂಥ ಒಂದು ಮ್ಯಾಚಲ್ಲಿ, ಕ್ರಂಚ್ ಮ್ಯಾಚಲ್ಲಿ ಪರ್ಫಾರ್ಮೆನ್ಸ್ ಮಾಡಿದರು. ಸೊ ಅದನ್ನು ಮತ್ತೆ ರಿಪೀಟ್ ಮಾಡಬೇಕು ಪ್ಲೇ ಆಫಲ್ಲಿ. ದಿ ಬೆಸ್ಟ್. ಕೆಲವೊಂದು ಸಲ ನೀವು ಇಷ್ಟು ಲೀಗಲ್ಲಿ ಏನು ಮಾಡಿದರೂ ಗೊತ್ತಿಲ್ಲ. ನಿಜ ಹೇಳಬೇಕು ಅಂತಂದರೆ RCB ಲಾಸ್ಟ್ ಸೀಸನಿಗೆ ಕಂಪೇರ್ ಮಾಡಿದ್ರೆ ಈ ಸಲ ಕಂಪ್ಲೀಟ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಡಾಮಿನೇಟ್ ಮಾಡಿ ಬಂದಿಲ್ಲ. ಕೆಲವೊಂದು ಲೂಪ್ ಹೋಲ್ಗಳನ್ನು ಅಲ್ಲೇ ಮ್ಯಾಚ್ ಮಾಡ್ಕೊಂಡು ನಾವು ಬಂದಿದ್ದೀವಿ, ಪ್ಯಾಚಪ್ ಮಾಡ್ಕೊಂಡು ಬಂದಿದ್ದೀವಿ, ಹೇಗೂ ಬಂದು ಈಗ ನಂಬರ್ 1 ಆಗಿ ಬಂದಿದ್ದೀವಿ. ಬಟ್ ಈಗ ಪರ್ಫೆಕ್ಟಾಗಿ ನಮ್ಮ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ಕೆಲಸ ಮಾಡಬೇಕು. ಇನ್ನೊಂದು ಭಾಳ ಮುಖ್ಯವಾದಂಥ ವಿಚಾರ ಅಂತಂದರೆ ನಾವು ಪವರ್ ಪ್ಲೇನಲ್ಲೇ ನಮ್ಮ ಮಿಡ್ಲ್ ಆರ್ಡರ್ನ ಎಕ್ಸ್ಪೋಸ್ ಮಾಡಬಾರ್ದು. ಯಾವಾಗ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಬೇಗ ಬೀಳುತ್ತೋ ಸಹಜವಾಗಿ ಅವತ್ತಿನ ದಿನ ನೀವು ನೋಡಿದ್ರೆ ಪರ್ಫಾರ್ಮೆನ್ಸ್ ಅದೇ ರೀತಿಯಾಗಿ ಸ್ವಲ್ಪ ಡೌನ್ ಆಗಿದೆ. ಯಾವಾಗ ಪವರ್ ಪ್ಲೇನಲ್ಲೇ ನೀವು ಮಿಡ್ಲ್ ಆರ್ಡರ್ನ ಎಕ್ಸ್ಪೋಸ್ ಮಾಡ್ತೀರೋ, ಟಾಪ್ 2-3 ವಿಕೆಟ್ಸ್ ಪವರ್ ಪ್ಲೇನಲ್ಲೇ ಹೋದರೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾರೆ. ದೇವದತ್ ಪಟಿದಾರ್ ಒಂದು ಮ್ಯಾಚಲ್ಲಿ ಮಾಡಿದ್ರು, ಇನ್ನೊಂದು ಮ್ಯಾಚಲ್ಲಿ ಕೃಣಾಲ್ ಪಾಂಡ್ಯ ಬಂದು ಸೇವ್ ಮಾಡಿದ್ರು. ಸೊ ಹೀಗೆ ಅರ್ಲಿಯರ್ ವಿಕೆಟ್ಸ್ ನಾವು ಕೊಟ್ಟಾಗ ಆಬ್ವಿಯಸ್ಲಿ ಮಿಡ್ಲ್ ಆರ್ಡರ್, ಅದರಲ್ಲೂ ನಮ್ಮಲ್ಲಿ ಜಿತೇಶ್ ಶರ್ಮಾ, ರೊಮ್ಯಾರಿಯೋ ಶೆಫರ್ಡ್ ಟಚ್ಚಲ್ಲಿ ಇಲ್ಲೇ ಇರೋದ್ರಿಂದ ಏನಾದರೂ ಎಲ್ಲರೂ ಫಾರ್ಮಲ್ ಇದ್ದಾರೆ ಅಂತಂದರೆ ಇಟ್ ವಿಲ್ ನಾಟ್ ಬಿ ಎ ಪ್ರಾಬ್ಲಮ್. ಬಟ್ ನಮ್ಮ ಮಿಡ್ಲ್ ಆರ್ಡ್ರಲ್ಲಿ ಒಂದು 2-3 ಪ್ಲೇಯರ್ಸ್, ಟಿಮ್ ಡೇವಿಡ್ ಕೂಡ ಅಲ್ಲಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಬಟ್ ವಾಟ್ ಈಸ್ ನೋನ್ ಟು ಬಿ, ಆ ಪರ್ಫಾರ್ಮೆನ್ಸ್ ಇನ್ನೂ ಬರಬೇಕು ಅವರ ಕಡೆಯಿಂದ. ಸೊ ಹಾಗಾಗಿ ಅದನ್ನು ಬೇಗ ಎಕ್ಸ್ಪೋಸ್ ಮಾಡಿದೆ ಸ್ವಲ್ಪ ನಮ್ಮ ವಿಕೆಟ್ಗಳು ಪವರ್ ಪ್ಲೇನಲ್ಲಿ ವಿಕೆಟ್ ಕೊಡದೆ ಹೋದರೆ ಒಳ್ಳೆಯದು. ಓಪನಿಂಗ್ ಬರುವಂಥ ಇವತ್ತು ಫಿಲ್ ಸಾಲ್ಟ್ ಬಂದಿದ್ದಾರೆ ಧರ್ಮಶಾಲಾಗೆ, ಪ್ರಾಕ್ಟೀಸ್ ಕೂಡ ಅಷ್ಟು ಮಾಡಿಲ್ಲ ಅಂತ ಇನ್ಫಾರ್ಮೇಷನ್ ಇದೆ. ಡಫಿ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ, ಬ್ಯಾಕ್ ಟು ಬ್ಯಾಕ್ ಓವರ್ಗಳನ್ನು ಬೌಲ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಷನ್ ಇದೆ. ಸೊ ನನಗನ್ಸುತ್ತೆ ಸಾಲ್ಟ್ 90% ಡೌಟ್ ಇವತ್ತು. ಇನ್ನೂ ಅವ್ರು ಫಿಟ್ ಆಗಿದ್ದಾರೆ, ಬಟ್ ಅವ್ರದ್ದು ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಂತ ಇನ್ಫಾರ್ಮೇಷನ್ ಇದೆ RCB ಸೋರ್ಸಸ್ಸಿಂದ. ಸೊ ಆ ರೀಸನ್ಗೆ ನಾವು ಇವತ್ತು ಡಫಿನ ಆಡಿಸಿದ್ರು ಕೂಡ ಒಳ್ಳೆಯದು. ಯಾಕಂದರೆ ಅವರ ಬ್ಯಾಟಿಂಗ್ ಇನಿಷಿಯಲ್ ನಮಗೆ ವಿಕೆಟ್ಗಳು ಬೇಕಾಗಿರೋದ್ರಿಂದ ಡಫಿ, ಹೇಸಲ್ವುಡ್ ಜೊತೆಗೆ ಭುವನೇಶ್ವರ್ ಈ ಕಾಂಬಿನೇಷನ್ ಹೇಗೆ ವರ್ಕ್ ಆಗುತ್ತೆ ನೋಡಬೇಕು. ಬಟ್ ಇನ್ನೊಂದು ಕಡೆ ಅವರ ಬೌಲಿಂಗ್ ಕೂಡ ಚೆನ್ನಾಗಿದೆ. ಯಾಕಂದರೆ ಸ್ಟ್ರೈಟ್ ಅವೇ ನೀವು ವಿಕೆಟ್ಸ್ ಕಾಲಮನ್ನು ಕೂಡ ನೋಡಿದ್ರೆ ಕಗಿಸೋ ರಬಾಡ ಕೂಡ ಟಾಪಲ್ಲಿದ್ದಾರೆ. ಯಾರಿಗೆ ಹೆಚ್ಚಿನ ವಿಕೆಟ್ಸ್ ಅಂತ ನೋಡಿದ್ರೆ ಭುವನೇಶ್ವರ್ ಜೊತೆ ರಬಾಡ ಇದ್ದಾರೆ. ಸಿರಾಜ್ ಅಂತೂ ಫಾರ್ಮ್ ಆಫ್ ಇಸ್ ಲೈಫ್ ಅಂತ ಹೇಳಬೇಕು. ಪರ್ಫೆಕ್ಟ್ ಬಾಲ್ಗಳು, ಅತಿ ಹೆಚ್ಚಿನ ಡಾಟ್ ಬಾಲ್ಸ್ ಈ ಒಂದು ಸೀಸನಲ್ಲಿ ಹಾಕಿರೋದೇ ಮೊಹಮ್ಮದ್ ಸಿರಾಜ್. ಸೊ ಸಿರಾಜ್ ವಿಕೆಟ್ ಎತ್ತದೇ ಹೋದರೂ ಕೂಡ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಕೆಲವೊಂದು ಕಾಸ್ಟ್ಲಿ ಆಗಿದ್ದಾರೆ ಕೆಲವೊಂದು ಸಲ, ಬಟ್ ಅದೇ ಬ್ಯಾಟ್ಸ್ಮನ್ನ ಔಟ್ ಮಾಡಿರೋದು ಕೂಡ ನಾವು ನೋಡಿದ್ದೀವಿ ಇತ್ತೀಚಿನ ಇದರಲ್ಲಿ. ವೈಭವ್ ಸೂರ್ಯವಂಶಿ ಅವರ ವಿಕೆಟನ್ನು ತೆಗೆದಿದ್ದು, ಹಾಗೆ ಇನ್ನು ಯಾರ್ಯಾರು ಅವರ ಬಾಲ್ನಲ್ಲಿ ಹೆಚ್ಚಿನ ರನ್ ಗಳಿಸಿದಾರೋ ಸೊ ಅವ್ರದ್ದು ವಿಕೆಟನ್ನೇ ತೆಗೆಯೋ ಮೂಲಕ ಸಿರಾಜ್ ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ. ಸೊ ವಿಕೆಟ್ ಕಾಲಮನ್ನು ಕೂಡ ನಿಮಗೆ ತೋರಿಸ್ತೀನಿ. ಕಗಿಸೋ ರಬಾಡ ಹಾಗೆ ಸಿರಾಜ್, ಅವ್ರ ಜೊತೆಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇರೋದು ಅರ್ಷದ್ ಖಾನ್, ಪ್ರಸಿದ್ಧ ಕೃಷ್ಣ. ರಶೀದ್ ಖಾನ್ ಅಂತೂ ಎನಿ ಟೈಮ್ ಎನಿ ಡೇ ಹಿ ಕ್ಯಾನ್ ಬಿ ಡೇಂಜರಸ್. ಸೊ ಈ ಪಿಚ್ಚಲ್ಲಿ ಸ್ಪಿನ್ನಿಗೆ ಅಂತ ಅಸಿಸ್ಟೆನ್ಸ್ ಇಲ್ಲ ಧರ್ಮಶಾಲಲ್ಲಿ, ಬಟ್ ರಶೀದ್ ಅಂತ ಬೌಲರ್ ಕೆಲವೊಂದು ಸಲ ಅಸಿಸ್ಟೆನ್ಸ್ ಇಲ್ದಿರುವಂಥ ಪಿಚ್ಚಲ್ಲೂ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ನಮ್ಮ ಸ್ಪಿನ್ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಅವರಿಗೆ ಕಂಪೇರ್ ಮಾಡಿದ್ರೆ ನಮ್ಮದು ಇನ್ನೂ ಕೂಡ ಇನ್ಎಕ್ಸ್ಪೀರಿಯನ್ಸ್ ಸ್ಪಿನ್ ಅಟ್ಯಾಕೇನೆ. ಕೃಣಾಲ್ ಪಾಂಡ್ಯ ಆಲ್ರೌಂಡರ್ ಆಗಿ ಅವ್ರನ್ನ ಬ್ಯಾಟಿಂಗ್ ಆಲ್ರೌಂಡ್ ಅಂತಲೇ ನಾವು ಕನ್ಸಿಡರ್ ಮಾಡೋದು. ಸೊ ವಿಕೆಟ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಭುವನೇಶ್ವರ್ ಕುಮಾರ್ 24, ಕಗಿಸೋ ರಬಾಡ ಕೂಡ 24 ವಿಕೆಟ್. ರಶೀದ್ ಖಾನ್ 14 ಮ್ಯಾಚಲ್ಲಿ 19 ವಿಕೆಟ್, ಅವರು ಕೂಡ ಒಂದು ಟಾಪ್ ಲಿಸ್ಟಲ್ಲಿದ್ದಾರೆ. ಮೊಹಮ್ಮದ್ ಸಿರಾಜ್ 14 ಮ್ಯಾಚಲ್ಲಿ 17 ವಿಕೆಟ್. ಸೊ ಹೀಗೆ ಆ ಟಾಪ್ ಲಿಸ್ಟ್ನಲ್ಲಿ ಪ್ರಸಿದ್ಧ ಕೃಷ್ಣ 9 ಮ್ಯಾಚಲ್ಲಿ 14 ವಿಕೆಟ್. ಸೊ ಅವ್ರದ್ದೊಂದು 3-4 ಬೌಲರ್ಸ್ ಆಲ್ಮೋಸ್ಟ್ ರಬಾಡ, ರಶೀದ್, ಸಿರಾಜ್, ಪ್ರಸಿದ್ಧ ಕೃಷ್ಣ ಇವರೆಲ್ಲರೂ ಕೂಡ ಟಾಪ್ 15ನಲ್ಲಿದ್ದಾರೆ ವಿಕೆಟ್ ಟೇಕಿಂಗಲ್ಲಿ. ಬ್ಯಾಟಿಂಗ್ ಅಂತ ಬಂದಾಗಲೂ ಕೂಡ ಟಾಪ್ 2 ಅವ್ರದ್ದೇ. ಹಾಗೆ ಜಾಸ್ ಬಟ್ಲರ್ ಕೂಡ ಟಾಪ್ 6-7 ಬರ್ತಾರೆ, 8 ಏನೋ ಇದ್ದಾರೆ. ಸೊ ಈ ಒಂದಷ್ಟು ಮಿಸ್ಟೇಕ್ಗಳನ್ನು RCB ಮಾಡದೆ ಹೋದರೆ
ಖಂಡಿತ ನಮಗೆ ಈ ಮ್ಯಾಚ್ ಇದೆ. ನೋಡೋಣ ಹೇಗಾಗುತ್ತೆ ಅಂತ. ಯಾಕಂದರೆ ಈ ನಾಕೌಟ್ ಗೇಮ್ಗಳು ಲೀಗ್ ಸ್ಟೇಜ್ ಥರ ಅಲ್ಲ. ನಾಕೌಟಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಒಂದೊಂದು ಸಣ್ಣ ಮಿಸ್ಟೇಕ್ ಕೂಡ ವೆರಿ ಕಾಸ್ಟ್ಲಿ ಆಗುತ್ತೆ. ಸೊ ನಿಮ್ಮ ಪ್ರಕಾರ RCB ಎಲ್ಲಿ ಇಂಪ್ರೂವೈಸ್ ಆಗಬೇಕು, ದಯವಿಟ್ಟು ಅದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.